ಎಲ್ಲರಿಗೂ ಇವತ್ತು ನಮ್ಮ JSS ಸಕ್ರಿ ಲಾ ಕಾಲೇಜ್ನಲ್ಲಿ ರಾಜ್ಯ ಮಟ್ಟದ ಮಹಿಳಾ ವಾಲಿಬಾಲ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಇದೇ ಮೊದಲನೇ ಬಾರಿಗೆ ನಮ್ಮ ಕಾಲೇಜ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಒಟ್ಟು 15 ತಂಡಗಳು ಇಲ್ಲಿ ತಮ್ಮ ಜಟಾಪಟಿಯನ್ನು ನಡೆಸ್ತಾ ಇದ್ದಾವೆ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಪ್ರಿಪರೇಷನ್ ಗಳೆಲ್ಲ ನಡೆದಿವೆ ಅಂತ. ಬನ್ನಿ ನಾವೀಗ ಕಾಲೇಜ್ ಒಳಗಡೆ ಹೋಗೋಣ, ಅಲ್ಲಿ ಯಾವ ರೀತಿ ಪ್ರಿಪರೇಷನ್ ಅನ್ನ ನಡೆಸಿದ್ದಾರೆ ಅಂತ ನೋಡೋಣ. ಇಲ್ಲಿ ನಮ್ಮ ರಿಸೆಪ್ಷನಿಸ್ಟ್ ತಂಡ ಸಹ ಕೂತಿದೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಅವರು ವರ್ಕ್ ನಲ್ಲಿ ಬ್ಯುಸಿ ಆಗಿದ್ದಾರೆ, ಆದ್ರೂ ಮಾತಾಡ್ಸೋಣ. ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ, ಪ್ರಿಪರೇಷನ್ ಆಗಿದೆ. ಇವಾಗ ಸ್ಟಾರ್ಟ್ ಆಲ್ರೆಡಿ 15 ಟೀಮ್ ರಿಜಿಸ್ಟ್ರೇಷನ್ ಆಗಿದೆ. ಟೋಟಲ್ 14 ಕಾಲೇಜಸ್ ರಿಜಿಸ್ಟರ್ ಆಗ್ಯಾವ. ಇನ್ನು ಒಂದು ಕಾಲೇಜ್ ಬರೋದಿದೆ. ಎಲ್ಲ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಅಲ್ಲ. ಇನ್ನು ಒಟ್ಟು 14 ತಂಡಗಳು ಈಗಾಗಲೇ ಬಂದಿದೆ. ಇನ್ನೊಂದು ತಂಡಕ್ಕಾಗಿ ನಮ್ಮ ವಾಲಿಬಾಲ್ ಆಟ ಆಡುವಂತಹ ಸ್ಥಳ. ಇಷ್ಟು ಉರಿ ಬಿಸಿನಲ್ಲಿ ನಮ್ಮ ಹುಡುಗಿಯರು ಯಾವ ರೀತಿ ಆಟ ಆಡ್ತಾರೋ ಅನ್ನೋದೇ ರೋಚಕ ಸಂಗತಿ. ಡಿಸ್ಟಿಕ್ ಗಳಿಂದ ಬೇರೆ ಬೇರೆ ತಂಡಗಳು ಬಂದಿವೆ. ನೋಡೋಣ, ಈ ದಿನ ಪೂರ್ತಿ ಎಲ್ಲ ಆಟಗಳು ನಡೀತಾ ಇರ್ತವೆ. ಇಂಥ ಉರಿ ಬಿಸಿನಲ್ಲಿ ನಮ್ಮ ತಂಪಾದ ಹುಡುಗಿಯರು ಯಾವ ರೀತಿಯನ್ನ ಆಟ ಆಡ್ತಾರೆ ನೋಡೋಣ ಬನ್ನಿ. ಇನಾಗ್ರಲ್ ಫಂಕ್ಷನ್ ಇವಾಗ ತಯಾರಿ ಆಗಿದೆ. ನಮ್ ಗೆಸ್ಟ್ ಸಹ ಬಂದಿದ್ದಾರೆ, ನೋಡೋಣ ಯಾವ ರೀತಿಯಾಗಿ. ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಸೊ ಮತ್ತೊಮ್ಮೆ ನಿಮ್ಮ ಮೂಲಕ ಸಕ್ರಿ ಲಾ ಕಾಲೇಜ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಹಳ ಮುಖ್ಯವಾಗಿ ಮತ್ತೊಮ್ಮೆ ಹೇಳೋದೇನೆಂದರೆ ಅಗೈನ್ ಐ ಕ್ಯಾನ್ ಸೇ ಹೆಲ್ದಿ ಮೈಂಡ್ ಲೈಸ್ ಇನ್ ಹೆಲ್ದಿ ಬಾಡಿ. ಸೊ ಫಾರ್ ದ ಹೆಲ್ದಿ ಬಾಡಿ ಓವರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಲ್ಸೋ. ಸೊ ಹಾಗಾಗ್ಬಿಟ್ಟು ಈ ಥರ ಕಾರ್ಯಕ್ರಮ ಇನ್ನೂ ಹೆಚ್ಚು ಕಾರ್ಯಕ್ರಮ ನೀವು ಏರ್ಪಡಿಸ್ಬೇಕು ಅಂತಲೇ ನಾನು ಹೇಳೋದು, ಸ್ಪೆಷಲಿ ಗರ್ಲ್ಸಿಗೆ. ಜೊತೆಗೆ ಈ ಅರಿವಿನೂ ಜಾಸ್ತಿ ಮೂಡಿಸ್ಬೇಕು, ನಾವು ಜಾಸ್ತಿ ಅರಿವನ್ನು ಮೂಡಿಸ್ಬೇಕು. ಹಿಂಗಂದ್ರೆ ಟೀಚರ್ಸ್ ಎಲ್ಲಾನು ಎಂಕರೇಜ್ ಮಾಡಬೇಕು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಈ ಥರ ಆಕ್ಟಿವಿಟೀಸ್ ಅಲ್ಲಿ. ಬರೀ ಅಕಾಡೆಮಿಕ್ಸ್ ಸಾಲದು ಈ ಕಾಲದಲ್ಲಿ. ಸ್ಪೆಷಲಿ ಇದು ಒಂದು ಇವೆಂಟ್ ಅನ್ನು ಆರ್ಗನೈಸ್ ಮಾಡಿದ್ದಕ್ಕೆ ಎಸ್ಪೆಷಲಿ ಗರ್ಲ್ಸ್ ಸ್ಟೂಡೆಂಟ್ಸ್ಗೋಸ್ಕರವಾಗಿ ಹೆಣ್ಣು ಮಕ್ಕಳಿಗೆ ಈ ಒಂದು ಜಗತ್ತಿನಲ್ಲಿ ಎಲ್ಲಾ ನಿಟ್ಟಿನಲ್ಲಿ ಮುಂದಿದ್ದಾರೆ ಅನ್ನೋದಕ್ಕೆ ಇದು ಒಂದು ಏನಾಗುತ್ತೆ ಅಂದ್ರೆ ಜನಕ್ಕೆ ತಿಳಿಯುತ್ತೆ, ಸಮಾಜಕ್ಕೆ ತಿಳಿಯುತ್ತೆ ಅಂತ ಹೇಳಿ ಅನ್ಕೋತೀನಿ. ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಜೀವನದ ಒಂದು ಅತ್ಯಮೂಲ್ಯವಾದ ಸಮಯವನ್ನ ವಿದ್ಯಾಭ್ಯಾಸದ ಜೊತೆಗೆ ಒಂದು ಸ್ಪೋರ್ಟ್ಸ್ಗೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಒಂದು ಓವರ್ ಆಲ್ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡಬೇಕನ್ನೋದೇ ಈ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ರು. ನಮಗೆ ತುಂಬಾ ಚೆನ್ನಾಗಿ ಅನಿಸ್ತದೆ, ಯಾಕಂದ್ರೆ JSS ಲಾ ಕಾಲೇಜ್ ಸಕ್ರಿ ಅವರು ಈಗ ಸುಮಾರು 16 ವರ್ಷದಿಂದ ಇವರು ನಮ್ ಕೂಡ ಇದ್ದಾರೆ. ಸೊ ಬಹಳಷ್ಟು ಟೂರ್ನಮೆಂಟ್ಸ್ ಮಾಡಿದ್ದಾರೆ. ಇದು ಒಳ್ಳೆ ಟೂರ್ನಮೆಂಟ್ ಆಗ್ತದೆ. ಸುಮಾರು 15 ಟೀಮ್ ಭಾಗವಹಿಸ್ತಾ ಇದ್ದಾರೆ ಥ್ರೂಔಟ್ ಕರ್ನಾಟಕ. ಸೊ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಲಿಂಬಿಕಾಯಿ ಅವರು ಚೆನ್ನಾಗಿ ಮಾಡಿ ಸದೃಢ ಇರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಜೀವನದಲ್ಲಿ ಕ್ರೀಡೆ ಅನ್ನೋದು ಒಂದು ಅವಿಭಾಜ್ಯ ಅಂಗ. ಅದನ್ನು ನಾವು ಎಷ್ಟು ಸ್ವೀಕರಿಸಿ ಪಾಸಿಟಿವ್ ಆಗಿ ತಗೋತೀವಲ್ಲ, ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿವಿ ಅನ್ನೋದು ಇಂಪಾರ್ಟೆಂಟು. ದೈಹಿಕವಾಗಿ ಸದೃಢವಾಗಿರಬೇಕು, ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಬೇಕಂತ ಈ ಸಂದರ್ಭದಲ್ಲಿ ತಾವು ತಿಳಿಸ್ತಾ ಇದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ.
ಬಂದಂತ ಆಟಗಾರ್ತಿಗರನ್ನ ಮಾತಾಡ್ಸೋಣ. ಯಾವ ಕಾಲೇಜಿಂದ ನಾವು MS ಲಾ ಕಾಲೇಜ್ ಸಿರ್ಸಿಯಿಂದ ಬಂದಿರೋದು. ಎಷ್ಟು ಜನ ಬಂದ್ರಿ? ಪ್ರಿಪರೇಷನ್ ಎಲ್ಲ ಹೆಂಗೆ? ಇವಾಗ ಏನ್ ಅನ್ಸುತ್ತೆ ನಿಮ್ಗೆ? ಗೆಲ್ತೀರಾ ಅಂತ ಅನ್ಸುತ್ತೆ? ಹೇಗೆ? ಆಡೋದೊಂದು ಸೋಲು ಗೆಲುವು ಇಲ್ಲ ಆಡಲ್ಲ. ರಾಮಯ್ಯ ಕಾಲೇಜ್ ಆಫ್ ಲಾ ಬೆಂಗಳೂರಿಂದ ಬಂದಿರೋದು ನಾವು. ಚೆನ್ನಾಗಿದೆ, ನಡೀತಿದೆ. ನಮ್ಮ ಹಳೆ ಟೀಮೇಟ್ಸ್ ಯಾರು ಬಂದಿಲ್ಲ, ಸೊ ಎಲ್ಲ ಹೊಸ ಟೀಮ್ ಮಾಡ್ಕೊಂಡು ಬಂದಿರೋದು. ವಾಲಿಬಾಲ್ ಅಲ್ಲಿ ಗೆದ್ದಿರ್ಲಿಲ್ಲ, ಥ್ರೋಬಾಲ್ ಅಲ್ಲಿ ಗೆದ್ದಿದ್ವಿ. ವಾಲಿಬಾಲ್ ಅಲ್ಲಿ ಇನ್ನ ಮಾಡ್ಬೇಕು. ಬಿಸಿಲು ಅನ್ಸ್ತಿದೆ ಅಷ್ಟೇ, ಅದಕ್ಕಿಂತ ಎಲ್ಲ ಚೆನ್ನಾಗಿದೆ. ಇಲ್ಲಿ ನಾವು 3 ತಂಡಗಳನ್ನ ಮಾತಾಡ್ಸಿದೀವಿ. ಇನ್ನೂ ಹಲವಾರು ತಂಡಗಳಿವೆ, ಅವ್ರನ್ನ ಮಾತಾಡ್ಸೋಣ ಮತ್ತೆ ಯಾವ ರೀತಿ ಆಟ ಆಡ್ತಾರೆ ನೋಡೋಣ. ನನಗೆ ಯಾವ ಕಾಲೇಜಿಂದ ವಿಶೇಷ ಜಾಸ್ತಿ ಇದೆ, ಜಾಸ್ತಿ ಶಕ್ತಿ ಆಗ್ತಾ ಇದೆ. ಪ್ರಿಪ್ರೇಷನ್ ಎಲ್ಲ ಹೆಂಗೆ? ನಮ್ದು ಬ್ಯಾಕ್ ಟು ಬ್ಯಾಕ್ ಟೂರ್ನಮೆಂಟ್ಸ್ ಏನೋ ಮಾಡ್ಕೋಬೇಕು. ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತೀರಾ? ಹೇಗಿದೆ ನಾವು ಹುಬ್ಬಳ್ಳಿ? ಸ್ವಲ್ಪ ಬೇಗ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಗಾಯಗಳಾದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹಾಸ್ಪಿಟಲ್ ಇಂದ ಡಾಕ್ಟರ್ ಸಹ ಬಂದಿದ್ದಾರೆ. ಬನ್ನಿ ಅವ್ರು ಮಾತಾಡ್ತಾರೆ. ನಮಸ್ತೆ. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಸೇಫ್ ಆಗಿ ಆಡಿ ಅಂತ. ಡಾಕ್ಟರ್ ರುದ್ರಗೌಡ ಎಸ್ ಅಂತ ಹೇಳಿ. ಸರ್ ಆಯುರ್ವೇದ ಮಹಾವಿದ್ಯಾಲಯ ಇಲ್ಲಿ ಕ್ರೀಡಾಕೂಟ ನಡೆದದಲ್ಲ, ಮೆಡಿಕಲ್ ಅಸಿಸ್ಟೆಂಟ್ಸ್ ಎಲ್ಲ ಬಂದಿದ್ರು. ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಹೇಗೆ ಅನಿಸ್ತದೆ ನಿಮ್ಮ ಕಾಲೇಜಲ್ಲಿ ವಾಲಿಬಾಲ್ ಆಟನ ಆರ್ಗನೈಸ್ ಮಾಡಿದ್ದೀವಿ? ತುಂಬ ಚೆನ್ನಾಗಿ ಅನಿಸ್ತಿದೆ. KSLU ವತಿಯಿಂದ ನಮ್ಮ ಕಾಲೇಜ್ ಆರ್ಗನೈಸ್ ಮಾಡ್ತಿದೆ ವಾಲಿಬಾಲ್. ಈ ಕಾಲೇಜ್ ಪಂದ್ಯಾವಳಿಗೆ ಸೊ ನಾವು ಬೇರೆ ಬೇರೆ ಕಾಲೇಜಲ್ಲೆಲ್ಲ ಹೋಗ್ತಿದ್ವಿ. STM ಮಂಗಳೂರು ಕಾಲೇಜು ಮತ್ತೆ BMS ಬೆಂಗಳೂರು ಕಾಲೇಜ್ ಎಲ್ಲ ಹೋಗಿ ಬಂದಿದ್ವಿ. ಸೊ ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ ನಡೀತಾ ಇದೆ ನಾವಿರುವಾಗ, ಅದಕ್ಕೆ ನಾವು ಬಹಳ ಎಕ್ಸೈಟ್ ಆಗಿದ್ದೀವಿ. ಆಮೇಲೆ ಅರೇಂಜ್ಮೆಂಟು ಕೂಡ ಬಹಳ ಚೆನ್ನಾಗಿದೆ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ್ಕೊಂಡು ತುಂಬಾ ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಸಕ್ಸಸ್ಫುಲ್ ಆಗಿ ನಡೀಲಿ ಅಂತ ಹೇಳಿ ದೇವರುಗಳಿಗೆ ಕೇಳ್ಕೊತೀನಿ. ಧನ್ಯವಾದ.